ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಆವತ್ತಿನ ದಿನ ಒಂದು ಫಂಕ್ಷನ್ ಕೂಡ ಇತ್ತು. ಸೊ ಹಂಗಾಗಿ ಆ ಎಲ್ಲ ಕ್ಲಿಪ್ಪಿಂಗ್ನೂ ಸಹ ಇದರೊಳಗಡೆ ಶೇರ್ ಮಾಡಿದ್ದೀನಿ. ಸಂಡೇ ಇರುವಾಗ ನಾನು ಪೂಜೆದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೇ ಇರ್ತೀನಿ. ಯಾಕೆ ಅಂದರೆ ಅವತ್ತಿನ ದಿನ ನಮಗೆ ವಾರ ಇರುತ್ತೆ. ಸೊ ಹಂಗಾಗಿ ನನಗೆ ಸಂಡೇ ಶುರು ಆಗೋದೇ ಮನೆಯಲ್ಲಿ ಫಸ್ಟು ಪೂಜೆ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ. ಇನ್ನು ಸ್ಯಾಟರ್ಡೇನೇ ನಾನು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಒಂದು ಫಂಕ್ಷನ್ ಬೇರೆ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಬೆಳಗ್ಗೆ ಬೇಗನೆ ಮನೆ ಬಿಡಬೇಕಿತ್ತು. ಹಾಗಾಗಿ ನಾನು ಒಂದು 4 ಗಂಟೆಗೆಲ್ಲ ಎದ್ದು ಪೂಜೆನ ಶುರು ಮಾಡಿಕೊಂಡೆ. ಯೂಶ್ವಲಾಗಿ ನಾನು ಯಾವುದೇ ಫಂಕ್ಷನ್ಗೆ ಹೋಗಲಿಲ್ಲ ಅಂದ್ರೂ ಸಹ ಸಂಡೇ ಟೈಮ್ ಮಾತ್ರ ಪೂಜೆನ ಲೇಟ್ ಮಾಡೋದಕ್ಕೆ ಹೋಗಲ್ಲ. ತುಂಬ ರೇರು ಅಂದರೆ ಸಂಜೆ ಪೂಜೆ ಮಾಡೋದು. ಆದಷ್ಟು ಬೆಳಗ್ಗೆನೇ ಪೂಜೆನ ಮಾಡ್ಕೊಂಡ್ಬಿಡ್ತೀನಿ. ಹಂಗೆ ಮಾಡಿದ್ರೇ ನನಗೂ ಸಮಾಧಾನ ಆಗೋದು. ಯಾಕೆ ಅಂತ ಅಂದರೆ ಮನೆಯಲ್ಲಿ ಒಂಥರ ಎಲ್ಲ ಮಲಗಿರ್ತಾರೆ, ನನಗೆ ಯಾವುದೇ ಥರ ಡಿಸ್ಟರ್ಬ್ ಆಗಲ್ಲ. ಪೂಜೆ ಮಾಡುವಾಗ ಸ್ವಲ್ಪ ತಾಳ್ಮೆಯಾಗಿ ಸಮಾಧಾನವಾಗಿ ಪೂಜೆ ಮಾಡ್ಬೋದು. ನನಗೂ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಆ ರೀತಿ ಪೂಜೆ ಮಾಡಿದ್ರೆ. ಸೊ ಹಂಗಾಗಿ ಪೂಜೆನೂ ಸಹ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸ್ದಾಗ ಒಂದು 7 ಏನೋ ಟೈಮ್ ಆಗಿತ್ತು. ಪೂಜೆ ಎಲ್ಲ ಆಯಿತು. ನಾವೊಂದು ಫಂಕ್ಷನ್ಗೆ ಒಂದು 10:30 ಹಂಗೆಲ್ಲ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಸ್ವಲ್ಪ ಲೇಟೇ ಆಗೋಯಿತು. ಇನ್ನು ಯೂಶ್ವಲಾಗಿ ನಾವು ಸಂಡೇ ಅಂದರೆ ಸ್ವಲ್ಪ ಹೊರಗಡೆಯಿಂದ ಟಿಫನ್ ಏನಾದರೂ ತಂದುಬಿಡ್ತಾರೆ. ಸೊ ಆವತ್ತಿನ ದಿನವೂ ಏನಾದರೂ ತೊಗೊಬರ್ತಾರೆ ಅಂತ ನಾನು ಅಂದ್ಕೊಂಡು ಸ್ವಲ್ಪ ಹೊತ್ತು ಫ್ರೀಯಾಗೆ ಕೂತಿದ್ದೆ. ಬಟ್ ನಮ್ಮನೆಯವರು ಸಡನ್ನಾಗಿ ಇಲ್ಲ ಮನೆಯಲ್ಲೇ ಏನಾದರೂ ಮಾಡಿಬಿಡು ಲೈಟಾಗಿ ಅಂತ ಹೇಳಿದ್ರು. ಸೊ ಎಲ್ಲಾದರೂ ಹೋಗೋ ಟೈಮಲ್ಲಿ ಆ ರೀತಿ ಟಿಫನ್ನು ಮಾಡಬೇಕು ಅಂತ ಅನ್ನಿಸ್ದಾಗ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಆದರೂ ಸರಿ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಬೇಗ ಆಗೋ ಥರ ಅಂತ ಅಂದರೆ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ಈ ಒಂದು ರೆಸಿಪಿನ ನಾನು ಮುಂಚೆನೇ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಸರಿ ಅಂದ್ಬಿಟ್ಟು ನಾನು ಟೊಮೊಟೊ ಬಾತ್ನ ಮಾಡಿಕೊಂಡೆ. ಇದನ್ನೇನು ಈ ಒಂದು ರೆಸಿಪಿದು ಇಲ್ಲಿ ಜಾಸ್ತಿ ನಾನು ಶೇರ್ ಮಾಡಿಲ್ಲ. ಯಾಕೆಂದರೆ ಆಲ್ರೆಡಿ ಈ ಒಂದು ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇನ್ನು ಟಿಫನ್ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡ್ವಿ. ಆ ಮಕ್ಕಳು ಸಹ ಇದ್ದರು. ಅವರು ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಎಲ್ಲ ಬೇಗ ರೆಡಿಯಾಗಿ ಟಿಫನ್ನ ಮಾಡಿಕೊಂಡು ಫಂಕ್ಷನ್ಗೆ ಹೊರಟಿದ್ದಾಯಿತು.
ಹೋಗೋ ದಾರಿನಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಬಿಸಿಲಿರಲಿಲ್ಲ, ಮಳೆ ಬರೋ ಥರ ಇತ್ತು, ಬಟ್ ಆದರೆ ಮಳೆ ಬರ್ತಿರಲಿಲ್ಲ. ಒಂಥರ ಕ್ಲೌಡಿಯಾಗಿ ವೆದರ್ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಸರಿ ಅಂದ್ಬಿಟ್ಟು ನಾವಲ್ಲಿ ರೀಚ್ ಆಗಿದ್ದಾಯಿತು. ಸೊ ಇಲ್ಲಿ ನಮ್ಮ ಅಜ್ಜಿ ಮನೆ ದೇವ್ರೂ ಸಹ ಕಾಲಭೈರವನೇ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ನೂ ಸಹ ತೊಗೊಂಡೆ. ಇನ್ನು ದೇವ್ರು ಬಂದು ಹಿಂದಿನ ದಿನವೇ ತರಿಸಿದ್ರು, ಬಟ್ ನಾವು ಹಿಂದಿನ ದಿನ ಹೋಗೋದಕ್ಕಾಗಿರಲಿಲ್ಲ. ಸೊ ಇವತ್ತು ಎಲ್ಲಿ ಬೇಗ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟೇ ನಾವು ಸ್ವಲ್ಪ ಬೇಗನೆ ಬಂದಿದ್ದಾಯಿತು. ಸೊ ನೋಡಿ, ಇದು ಬಂದು ನಮ್ಮ ತಂದೆ ಮನೆ ದೇವರು ಕೊಲ್ಲಾಪುರದಮ್ಮ ಅಂತ ಹೇಳಿಬಿಟ್ಟು. ಹಂಗಾಗಿ ನಮ್ಮಮ್ಮನೂ ಸಹ ದೇವ್ರು ಕರೆಸಿದ್ರಲ್ವ, ಹಾಗಾಗಿ ಮಡ್ಲಕ್ಕಿ ಪೂಜೆ ಸಾಮಾನೆಲ್ಲ ತಂದು ಪೂಜೆನ ಮಾಡಿಸ್ಕೊಂಡ್ರು. ಇನ್ನು ಇವ್ರು ಬಂದು ದಿಲೀಪ್ ಅಂತ ಹೇಳಿಬಿಟ್ಟು ನನ್ನ ತಮ್ಮನೇ. ಸೊ ಈ ದೇವ್ರ ಪೂಜೆ ಮಾಡೋ ಅರ್ಚಕರು ಅಂತಲೇ ಹೇಳ್ಬೋದು. ಹಂಗಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿ. ಸೊ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಮಂಗಳಾರತಿನ ತೊಗೊಂಡ್ವಿ. ಇನ್ನು ಫ್ಯಾಮಿಲಿ ಎಲ್ಲ ಬಂದಿದ್ರಲ್ವ, ಸೊ ಹಂಗಾಗಿ ಅವ್ರ ಜೊತೆ ಎಲ್ಲ ಕೂತು ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೋಡಿ, ಈ ರೀತಿ ಏನಾದರೂ ಫಂಕ್ಷನ್ ಮಾಡಿದಾಗಲೇ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ. ಒಂಥರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೂತು ಮಾತಾಡಿಕೊಂಡು. ಯಾಕೆಂದರೆ ಊರಿಂದ ಇರೋ ನೆಂಟರುಗಳೆಲ್ಲ ಬಂದಿರ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗನಿಗಂತೂ ಹಬ್ಬ ಆಗೋಗಿತ್ತು. ಅವನಿಗೆ ಹೊರಗಡೆ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ. ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೊರಟಿದ್ದಾಯಿತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮನೆಯಲ್ಲಿ. ಇನ್ನು ನೈಟು ಅಲ್ಲಿ ನಾವು ಮಧ್ಯಾಹ್ನ ಊಟ ಮಾಡಿದ್ದೆ ಲೇಟು, ಹಂಗಾಗಿ ನೈಟ್ ಊಟ ಮಾಡೋ ಹಾಗೆ ಇರಲಿಲ್ಲ. ಬಟ್ ಆದರೂ ಹಾಗೆ ಮಲ್ಕೊಳ್ಳೋದಕ್ಕೂ ಆಗಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ರೈಸ್ನ ಮಾಡಿಕೊಂಡೆ, ಸಾಂಬಾರಿತ್ತು. ಇನ್ನು ಮೊಸರು ಸ್ವಲ್ಪ ಖಾಲಿ ಆಗಿದ್ದರಿಂದ ಒಂದು ಸ್ವಲ್ಪ ಹಾಲನ್ನ ಕಾಯಿಸಿ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡಿ ಕೊಟ್ಟಿದ್ದಾಯಿತು. ಫೈನಲಿ ಸಂಡೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿದ್ದು, ಒಂಥರ ದೇವ್ರನ್ನ ಕರೆಸಿದ್ರಲ್ವ, ಹಂಗಾಗಿ ದೇವ್ರು ನೋಡಿದ್ದು, ಮನೆಯಲ್ಲಿ ಪೂಜೆ ಮಾಡಿದ್ದು ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಥರ ಇನ್ನೊಂದು ವ್ಲಾಗ್ನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.